ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಯಾರೆಲ್ಲ ಇದ್ರೆ ಅವರಿಗೆ ಸ್ಟಾಕ್ ಅಂಡ್ ಕಮಾಡಿಟಿ ಮಾರ್ಕೆಟ್ SCM ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾವ ಚಾಪ್ಟರ್ ಅಲ್ಲಿ ಯಾವ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ. ಸೊ ಒಂದು ಏನಿದೆಯಪ್ಪ ಅಂದ್ರೆ ಎವಲ್ಯೂಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಯೂನಿಟ್ ಫಸ್ಟ್ ಅಲ್ಲಿ ನೋಡಿ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳಿದ್ರೆ. ಸೊ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅಂದ್ರೆ ನೋಡಿ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳಬಹುದು. ಡಿಫೈನ್ ದ ಟರ್ಮ್ ಸ್ಟಾಕ್ ಎಕ್ಸ್ಚೇಂಜ್, ವಾಟ್ ಡು ಯು ಮೀನ್ ಬೈ NSE, ಡಿಫೈನ್ ಸೆನ್ಸೆಕ್ಸ್ ಇಂಡೆಕ್ಸ್, ವಾಟ್ ಡು ಯು ಮೀನ್ ಬೈ ಡಿಮ್ಯೂಚುಲೈಸೇಷನ್ ಡಿಮ್ಯೂಚುಲೈಸೇಷನ್, ವಾಟ್ ಈಸ್ BSE, ಡಿಫೈನ್ ಆನ್ಲೈನ್ ಟ್ರೇಡಿಂಗ್, ವಾಟ್ ಈಸ್ ವಾಸ್ತಾ ಟ್ರೇಡಿಂಗ್. ಸೊ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಯಾವ್ದ್ರಲ್ಲಿ ಬೇಕಾದ್ರೂ ಕೇಳ್ಬೋದು. ಸೊ ಇಲ್ಲಿರೋ ಕ್ವಶನ್ಸ್ ಅನ್ನ ರೈಟ್ ಎ ನೋಟ್ ಆನ್ NSE ಅಂತ ಬೇಕಾದ್ರೆ ಕೇಳ್ಬೋದು, ರೈಟ್ ಎ ನೋಟ್ ಆನ್ BSE ಅಂತ ಬೇಕಾದ್ರೆ ಕೇಳ್ಬೋದು, ಅಥವಾ ಎರಡು ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಸೇರಿಸಿ 14 ಮಾರ್ಕ್ಸ್ಗೆ ಕೇಳ್ಬೋದು. ರೈಟ್ ಎ ನೋಟ್ ಅಂದ್ರೆ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಬರೆದು ಫೀಚರ್ಸ್ ಅಥವಾ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ಳಿ. ಸೊ ಅದನ್ನ ಕೇಳಿದ್ರೆ ಸಪರೇಟ್ ಆಗಿ ಬೇಕಾದ್ರೆ ಕೇಳ್ಬೋದು. ಅಂಡ್ ಯೂನಿಟ್ ಅಂಡ್ ಥರ್ಡ್ ಕ್ವಶನ್ ಬಂದು ಡಿಸ್ಕಸ್ ದಿ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಇನ್ ದಿ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ದೇರ್ ಇಂಪ್ಯಾಕ್ಟ್ ಆನ್ ಟ್ರೇಡಿಂಗ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ದಿಸ್ ಕ್ವಶನ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಡಿಸ್ಕಸ್ ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇನ್ ದಿ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ದರ್ ಇಂಪ್ಯಾಕ್ಟ್ ಆನ್ ಟ್ರೇಡಿಂಗ್ ಆ ಥರ ಬೇಕಾದ್ರೂ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಥವಾ ಸೊ ಎಕ್ಸ್ಪ್ಲೈನ್ ರಿಂಗ್ ಬೇಸ್ಡ್ ಟ್ರೇಡಿಂಗ್ ಟು ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಅಂತ ಬೇಕಾದ್ರೆ ಕೇಳ್ಬೋದು. ದಟ್ ಈಸ್ ವಾಟ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂತ ಇರ್ತಕ್ಕಂಥದ್ದು. ಸೊ ಆಗ ಇಂಡೈರೆಕ್ಟ್ ಆಗಾದ್ರೂ ಕೇಳ್ಬೋದು ಅಥವಾ ಈ ತರ ಡೈರೆಕ್ಟ್ ಆಗಿ ಬೇಕಾದ್ರೂ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಡಿಸ್ಕಸ್ ದಿ ಎವಲ್ಯೂಷನ್ ಅಂಡ್ ಮಾಡರ್ನೈಸೇಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಈ ಒಂದು ಕ್ವಶನ್ಸ್ ಅನ್ನು ಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್, ದಟ್ ಈಸ್ ಆಲ್ರೆಡಿ ಫಂಕ್ಷನ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ಲೈನ್ ದಿ ಮಾರ್ಕೆಟ್ ಇಂಡೆಕ್ಸ್, ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಸೊ ಈ ಒಂದು ಕ್ವಶನ್ಸ್ ಏನು 7 ಕ್ವಶನ್ಸ್ ಇದೆ, ಐ ಹೋಪ್ ಇದರಲ್ಲಿ ಯಾವ್ದಾದ್ರು 2 ಕ್ವಶನ್ಸ್ ಅನ್ನ ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ತಗೊಳ್ತಾರೆ. ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಗೆ ಒಂದು ಕ್ವಶನ್ಸ್ ಅನ್ನ ತಗೊಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಆಗಿ 7 ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಫಸ್ಟ್ ಯೂನಿಟ್ ಅಲ್ಲಿ ಅದೇ ತರ ಸೆಕೆಂಡ್ ಯೂನಿಟ್ ಬಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಓವರ್ ವ್ಯೂ ಇದೆ. ಸೊ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡ್ತೀರಾ ಅಂತ ಹೇಳಿದ್ರೆ ವಾಟ್ ಈಸ್ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಅಂತ ಕೇಳ್ಬೋದು. ವಾಟ್ ಯು ಮೀನ್ ದ ಮೀನಿಂಗ್ ಆಫ್ ಕಮಾಡಿಟಿ ಮಾರ್ಕೆಟ್ ಅಥವಾ ವಾಟ್ ಈಸ್ ಕಮಾಡಿಟಿ ಮಾರ್ಕೆಟ್ ಅಂತ ಬೇಕಾದ್ರೆ ಕೇಳ್ಬೋದು. ವಾಟ್ ಈಸ್ ಮೆಂಟ್ ಬೈ ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್ ಅಂದ್ರೆ ಏನು, ಡಿಫೈನ್ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಅಂತ ಕೇಳ್ಬೋದು. ದಟ್ ಈಸ್ ಡಿಫೈನ್ ಪ್ರೈಮರಿ ಮಾರ್ಕೆಟ್. ವಾಟ್ ಈಸ್ CDSL ಅಂದ್ರೆ ಏನು, ವಾಟ್ ಈಸ್ ಸೆಕೆಂಡರಿ ಮಾರ್ಕೆಟ್, ವಾಟ್ ಈಸ್ ಪ್ರೈಮರಿ ಮಾರ್ಕೆಟ್, ಎಕ್ಸ್ಪ್ಯಾಂಡ್ NSDL, ವಾಟ್ ಈಸ್ ಮೆಂಟ್ ಬೈ T+1 ಸೆಟಲ್ಮೆಂಟ್ ಅಂದ್ರೆ ಏನು. ಸೊ ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ಗಳು. ಅದೇ ತರ ನೀವು ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ ಬಂದ್ರೆ ಎಕ್ಸ್ಪ್ಲೈನ್ ದ ರೋಲ್ ಆಫ್ NSDL ಅಂಡ್ CDSL ಡಿಪಾಸಿಟರ್ ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ರೋಲ್ ಅಥವಾ ಫಂಕ್ಷನ್ಸ್ ಅನ್ನ ಕೇಳ್ಬೋದು. ದೆನ್ ಡಿಸ್ಕಸ್ ದ ಫಂಕ್ಷನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಯು ಆರ್ ಫೆಮಿಲಿಯರ್ ವಿತ್ ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್ ಫೆಮಿಲಿಯರ್ ಇರೋದ್ರಿಂದ ಅದರ ಇಂಪಾರ್ಟೆನ್ಸ್ ಮತ್ತೆ ಫಂಕ್ಷನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದ್ರೆ ಬರೀತೀರಾ. ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಡೆಪಾಸಿಟರೀಸ್ ಅಂಡ್ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ಯಾವ್ದು ಬೇಕಾದ್ರೆ ಕೇಳ್ಬೋದು. ಆಬ್ಜೆಕ್ಟಿವ್ಸ್ ಆದ್ರೆ ಕೇಳ್ಬೋದು ಅಥವಾ NSDL ಮತ್ತೆ CDSL ಬಗ್ಗೆ ಕೇಳ್ಬೋದು. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಇಂಪಾರ್ಟೆನ್ಸ್ ಆಫ್ ಕ್ಲಿಯರಿಂಗ್ ಅಂಡ್ ಸೆಟ್ಲ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ರೋಲ್ ಮತ್ತೆ ಇಂಪಾರ್ಟೆನ್ಸ್ ಆಫ್ ಕ್ಲಿಯರಿಂಗ್ ಅಥವಾ ಸೆಟಲ್ಮೆಂಟ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ. ಎಕ್ಸ್ಪ್ಲೈನ್ ದ ಕ್ಲಿಯರಿಂಗ್ ಅಂಡ್ ಸೆಟಲ್ಮೆಂಟ್ ಪ್ರೋಸೆಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ಕ್ಲಿಯರ್ ಅಂಡ್ ಸೆಟಲ್ಮೆಂಟ್ ಪ್ರೋಸೆಸ್ ಆಗುತ್ತೆ ಅನ್ನೋದನ್ನ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅದರ ಇಂಪಾರ್ಟೆನ್ಸ್ ಮತ್ತೆ ರೋಲ್ ನ ಬೇಕಾದ್ರೆ ಕೇಳ್ಬೋದು. ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಫಿನಾನ್ಷಿಯಲ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಈ 7 ಕ್ವಶನ್ಸ್ ಏನಿದೆ ಇವು ಸೆಕೆಂಡ್ ಯೂನಿಟ್ ಅಲ್ಲಿ ಇಂಪಾರ್ಟೆಂಟ್ ಮತ್ತೆ ವೈಟೇಜ್ ಇರ್ತಕ್ಕಂಥ ಕಾನ್ಸೆಪ್ಟ್. ನೀವು ಕರೆಕ್ಟ್ ಆಗಿ 7 ಕ್ವಶನ್ಸ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಯೂನಿಟ್ 3 ಬಂದ್ರೆ ಸ್ಟಾಕ್ ಮಾರ್ಕೆಟ್ ಆಪರೇಷನ್ಸ್ ಅಂತ. ಸೊ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೋಡ್ತೀರಾ ಅಂದ್ರೆ ವಾಟ್ ಈಸ್ ETF ಅಂತ ಕೇಳ್ಬೋದು. ಡಿಫೈನ್ ಫ್ಯೂಚರ್ ಕಾಂಟ್ರಾಕ್ಟ್ಸ್, ವಾಟ್ ಆರ್ ಆಪ್ಷನ್ಸ್, ವಾಟ್ ಈಸ್ ಎಡ್ಜಿಂಗ್, ವಾಟ್ ಈಸ್ ಮೆಂಟ್ ಬೈ MTM, ಡಿಫೈನ್ ಕಾಲ್ ಆಪ್ಷನ್, ವಾಟ್ ಈಸ್ ಸ್ಪಾಟ್ ಮಾರ್ಕೆಟ್. ಸೊ ಈ ತರದ ಕ್ವಶನ್ಸ್ ಅನ್ನ ನಿಮ್ಮ ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಬಂದ್ರೆ ಡಿಸ್ಕಸ್ ದಿ ವೇರಿಯಸ್ ಟೈಪ್ಸ್ ಆಫ್ ಡಿರೈವೇಟಿವ್ಸ್. ಸೊ ಕಂಪಲ್ಸರಿ ಡಿರೈವೇಟಿವ್ಸ್ ಮೇಲೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ಡಿರೈವೇಟಿವ್ಸ್ ಡಿಫ್ರೆಂಟ್ ಟೈಪ್ಸ್ ಅಥವಾ
ಮೆಥಡ್ಸ್ ಅನ್ನ ಅಥವಾ ಕ್ಲಾಸಿಫಿಕೇಶನ್ಸ್ ಅನ್ನ ಬರೀರಿ ಅಂತ ಕೇಳ್ಬೋದು. ಡಿಸ್ಕಸ್ ದಿ ಪ್ರೋಸೆಸ್ ಆಫ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಂಡ್ ಆಪರೇಷನ್ಸ್ ಅನ್ನ ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು, ಐದರ್ ಬಿ ಅಥವಾ ಸೆಕ್ಷನ್ ಸಿ ಗೆ. ಡಿಸ್ಕ್ರೈಬ್ ದ ಸ್ಟಾಕ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂಡ್ ಟ್ರೇಡಿಂಗ್ ಪ್ರೊಸೀಜರ್ಸ್ ಅನ್ನ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು. ಎಕ್ಸ್ಪ್ಲೈನ್ ಡಿರೈವೇಟಿವ್ಸ್ ಟ್ರೇಡಿಂಗ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ನೋಡಿ, ಬರೀ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಬೇಕಾದ್ರೆ ಕೇಳಿದ್ರೆ ಸೆಕ್ಷನ್ ಬಿ ಕೇಳ್ತಾರೆ. ಸೊ ಡಿರೈವೇಟಿವ್ ಟ್ರೇಡಿಂಗ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎರಡು ಕೇಳಿದ್ರೆ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಎಕ್ಸ್ಪ್ಲೈನ್ ದ ರೋಲ್ ಆಫ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಆಪರೇಷನ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ನ ರೋಲ್ ಏನು ಅನ್ನೋದನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ಒಂದು ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ತಿಳ್ಕೊಬಹುದು. ಅದರ ಜೊತೆಗೆ ಯೂನಿಟ್ 4 ಬಂದು ಕಮಾಡಿಟಿ ಮಾರ್ಕೆಟ್ ಇದೆ. ಕಮಾಡಿಟಿ ಮಾರ್ಕೆಟ್ ಅಲ್ಲಿ ನೀವು ನೋಡ್ತೀರಾ ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಅಂತ ಬಂದಾಗ ವಾಟ್ ಈಸ್ NCDEX ಅಂತ ಕೇಳ್ಬೋದು, ವಾಟ್ ಈಸ್ MCX ಅಂತ ಕೇಳ್ಬೋದು, ಡಿಫೈನ್ ಕಮಾಡಿಟಿ ಮಾರ್ಕೆಟ್ ಕೇಳ್ಬೋದು, ವಾಟ್ ಈಸ್ ಕಮಾಡಿಟಿ ಡಿರೈವೇಟಿವ್ ಅಂತ ಕೇಳ್ಬೋದು, ಡಿಫೈನ್ ಅಗ್ರಿಕಲ್ಚರ್ ಕಮಾಡಿಟೀಸ್ ಅಂತ ಕೇಳ್ಬೋದು, ವಾಟ್ ಈಸ್ ನಾನ್ ಅಗ್ರಿಕಲ್ಚರ್ ಕಮಾಡಿಟೀಸ್, ವಾಟ್ ಈಸ್ ಸ್ಪಾಟ್ ಟ್ರೇಡಿಂಗ್, ಡಿಫೈನ್ ಫ್ಯೂಚರ್ ಟ್ರೇಡಿಂಗ್. ಸೊ ಈ ತರದ ಕ್ವಶನ್ಸ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ಬೋದು. ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಬಂದ್ರೆ ಡಿಸ್ಕಸ್ ದಿ ಕಮಾಡಿಟಿ ಮಾರ್ಕೆಟ್ ಕ್ಲಾಸಿಫಿಕೇಶನ್ ಅಂಡ್ ಟ್ರೇಡಿಂಗ್ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಟ್ರೇಡಿಂಗ್ ಪ್ರಾಕ್ಟೀಸಸ್ ಇನ್ ಕಮಾಡಿಟಿ ಮಾರ್ಕೆಟ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಎಕ್ಸ್ಪ್ಲೈನ್ ದ ರೋಲ್ ಅಂಡ್ ಫಂಕ್ಷನ್ಸ್ ಆಫ್ ಕಮಾಡಿಟಿ ಮಾರ್ಕೆಟ್ ಇನ್ ಎಕಾನಮಿ, ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಡಿಸ್ಕ್ರೈಬ್ ದ ಕಮಾಡಿಟಿ ಮಾರ್ಕೆಟ್ ಅಂಡ್ ಪ್ರೋಸೆಸ್ ಆಫ್ ಪ್ರೈಸ್ ಡಿಸ್ಕವರಿ, ದಿಸ್ ಇಸ್ ಆಲ್ಸೋ ವೈಟೇಜ್ ಇರ್ತಕ್ಕಂಥ ಕ್ವಶನ್ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಕಮಾಡಿಟೀಸ್ ನ ಕ್ಲಾಸಿಫಿಕೇಶನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಅಥವಾ ಡಿಸ್ಕಸ್ ದಿ ಫಂಕ್ಷನ್ಸ್ ಆಫ್ MCX ಅಂಡ್ NCDX ಬಗ್ಗೆ ಫಂಕ್ಷನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು. ಸೊ ಇವು ಕೂಡ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸ್ಗಳು ಯೂನಿಟ್ 4 ಅಲ್ಲಿ. ಅದೇ ತರ ಯೂನಿಟ್ 5 ಬಂದ್ರೆ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂತ. ಸೊ ಫೆಮಿಲಿಯರ್ ಇರ್ತಕ್ಕಂಥ ಯೂನಿಟ್, ತುಂಬಾ ಈಸಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ಒಂದು ಯೂನಿಟ್ ಅಲ್ಲಿ ಬಂದಾಗ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ವಾಟ್ ಈಸ್ ಇನ್ಸೈಡರ್ ಟ್ರೇಡಿಂಗ್ ಅಂದ್ರೆ ಏನು, ಡಿಫೈನ್ ಸೆಬಿ ಅಥವಾ ಎಕ್ಸ್ಪ್ಯಾಂಡ್ ಸೆಬಿ, ವಾಟ್ ಈಸ್ ಸ್ಕೋರ್ಸ್ SCORES ಅಂದ್ರೆ ಏನು, ಡಿಫೈನ್ ಇನ್ವೆಸ್ಟರ್ ಪ್ರೊಟೆಕ್ಷನ್ಸ್, ವಾಟ್ ಈಸ್ ಪ್ರೈಸ್ ರಿಗಿಂಗ್, ಡಿಫೈನ್ IPO ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ವಾಟ್ ಈಸ್ ಸರ್ವೈಲೆನ್ಸ್ ಸಿಸ್ಟಮ್ಸ್. ಈ ತರದ ಕ್ವಶನ್ಸ್ ಅನ್ನ 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದೇ ತರ ನೀವು ಸೆಕ್ಷನ್ ಸಿ ಅಥವಾ ಸೆಕ್ಷನ್ ಬಿ ಬರ್ತೀರಾ ಅಂದ್ರೆ ಡಿಸ್ಕಸ್ ದ ರೀಸೆಂಟ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ಡ್ ಬೈ ಸೆಬಿ, ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ನಲ್ಲಿ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಫಂಕ್ಷನ್ಸ್ ಆಫ್ ಸೆಬಿ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೆಕ್ಷನ್ ಸಿ ಗೆ ಬರೋದು ಯಾವಾಗ್ಲೂ ಕೂಡ ಇದು. ಎಕ್ಸ್ಪ್ಲೈನ್ ದ ಸೆಬಿ ರೆಗ್ಯುಲೇಷನ್ಸ್ ಅಂಡ್ ಇನ್ವೆಸ್ಟರ್ ಪ್ರೊಟೆಕ್ಷನ್ಸ್ ಮೆಕಾನಿಸಮ್ ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಡಿಸ್ಕಸ್ ದ ಇನ್ವೆಸ್ಟರ್ ಪ್ರೊಟೆಕ್ಷನ್ ಮೆಜರ್ಸ್ ಅಂಡರ್ ಸೆಬಿ ರೆಗ್ಯುಲೇಷನ್, ದಟ್ ಈಸ್ ನೀವು ಇನ್ವೆಸ್ಟರ್ ಪ್ರೊಟೆಕ್ಷನ್ ಮೆಜರ್ಮೆಂಟ್ ಮೆಕಾನಿಸಮ್ ಏನು ಓದ್ತೀರಾ ಅದೇ ಇಲ್ಲಿಗೆ ಸರಿ ಹೋಗುತ್ತೆ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸೆಬಿ, ಇಟ್ಸ್ ರೆಗ್ಯುಲೇಷನ್ಸ್ ಅಂಡ್ ರೀಸೆಂಟ್ ಡೆವಲಪ್ಮೆಂಟ್ ಅನ್ನ ಬೇಕಾದ್ರೆ ಕೇಳಬಹುದು. ಡಿಸ್ಕಸ್ ದ ರೋಲ್ ಆಫ್ ಸೆಬಿ ಇನ್ ರೆಗ್ಯುಲೇಟಿಂಗ್ ದ ಸ್ಟಾಕ್ ಮಾರ್ಕೆಟ್ ಅಂಡ್ ಕಮಾಡಿಟಿ ಮಾರ್ಕೆಟ್ ಅನ್ನ ಕೇಳಬಹುದು. ಎಕ್ಸ್ಪ್ಲೈನ್ ದ ಗ್ರೇವಿಯನ್ಸ್ ರೆಡ್ಸೆಲ್ ಅಂಡ್ ಸರ್ವೈಲೆನ್ಸ್ ಸಿಸ್ಟಮ್ಸ್ ಇನ್ ಇಂಡಿಯನ್ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಈ ಒಂದು ಕ್ವಶನ್ಸ್ ಅನ್ನ ಸೆಕ್ಷನ್ ಸಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಒಟ್ಟು 5 ಯೂನಿಟ್ ಇಂದ ಈ ತರದ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಇದ್ರ ಜೊತೆಗೆ ನೀವು ಏನು ಸಬ್ಜೆಕ್ಟ್ ವೈಸ್ ಐಡಿಯಾ ಇರುತ್ತೆ, ಕ್ಲಾಸ್ ಅಲ್ಲಿ ಕೇಳಿರ್ತೀರಾ, ಸೊ ಇಂಪಾರ್ಟೆಂಟ್ ಟಾಪಿಕ್ ಅಂತ ಆ ತರದ ಕ್ವಶನ್ಸ್ ಅನ್ನ ನೀವು ಕೂಡ ಓದ್ಕೊಳ್ಳಿ. ಸೊ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಎಲ್ಲಾ ಯೂನಿಟ್ ಇಂದನೂ ಕೂಡ ಒಂದೊಂದು ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇದ್ದೇ ಇರುತ್ತೆ. 5 ಯೂನಿಟ್ ಇಂದ 5 ಕ್ವಶನ್ ಸೆಕ್ಷನ್ ಸಿ ಬರುತ್ತೆ, 5 ಕ್ವಶನ್ ಸೆಕ್ಷನ್ ಬಿ ಬರುತ್ತೆ. ಎಲ್ಲಾ ಚಾಪ್ಟರ್ ಇಂದನೂ 2 ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಈಕ್ವಲ್ ವೇಟೇಜ್ ಇರ್ತಕ್ಕಂಥ ಚಾಪ್ಟರ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನಿಮ್ಗೆ ಈ ಒಂದು ಸಬ್ಜೆಕ್ಟ್ ತುಂಬಾ ಕಷ್ಟ ಅಂತ ಅನ್ಸುತ್ತೆ, ಬಟ್ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಈಸಿ ಆಗಿರುತ್ತೆ, ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀರಾ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.